ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಪ್ರಪಂಚ. ನಾನು ನಿಮ್ಮ ಭವಾನಿ ಮಂಜೇಶ್. ಇವತ್ತು ಸೆಪ್ಟೆಂಬರ್ 26 ನನ್ನ ಮಗಳ ಹುಟ್ಟಿದ ದಿನ. ಇವತ್ತು ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ನನಗಂತೂ ತುಂಬಾ ಇಷ್ಟ ಇತ್ತು ಹೆಣ್ಣು ಪಾಪು ಆಗಲಿ ಅಂತ. ಅವಳು ಸೆಪ್ಟೆಂಬರ್ 26, ನಾನು 29 ಗುಡ್ಲಿ ಅಂದ್ಕೊತಿದ್ದೆ, ಯಾಕಂದರೆ 9ನೇ ತಿಂಗಳು 9ನೇ 29 2019 ಅವಳು ಬಾರ್ನ್ ಆಗಿದ್ದು. ಅನ್ಫಾರ್ಚುನೇಟ್ಲಿ 26 ಹುಟ್ಲು. ತುಂಬಾ ಖುಷಿ ಆಗುತ್ತೆ ನಮಗಂತೂ. ಅವಳ ಬರ್ಡೇ ಬಂತು ಅಂದರೆ ಒಂಥರ ಸ್ಪೆಷಲ್, ಸ್ಪೆಷಲಿ ನನಗೆ ತುಂಬಾ ಸ್ಪೆಷಲ್ಲು. ಅದಕ್ಕೆ ಈಗ ಅವಳನ್ನ ಸ್ಕೂಲಿಗೆ ಕಳಿಸಿದ್ದೀನಿ. ನೆನ್ನೆ ಬಿದ್ದು ಮಂಡಿ ಎಲ್ಲ ಏಟ್ ಬಂದಿದ್ದಾಳೆ ಸ್ಕೂಲಲ್ಲಿ. ಪಾಪ ತುಂಬಾ ಪೇಯ್ನ್ ಇದೆ ಅವಳಿಗೆ ಮಂಡಿ ಎಲ್ಲ. ನಾವು ಮೊದಲನೇ ವರ್ಷ ಗ್ರ್ಯಾಂಡಾಗಿ ಮಾಡಿದ್ದೆವು ಕೊರೋನಾ ಟೈಮಲ್ಲಿ ಬರ್ಡೇನ. ಬಟ್ ಅದಾದಮೇಲೆ ಅವಳಿಗೆ ಸಿಂಪಲಾಗಿ ಎಲ್ಲಾದರೂ ನಾವು ಒಂದು ರೆಸ್ಟೋರೆಂಟಲ್ಲಿ ಇಲ್ಲಿ ಹೋಗಿ ಕೇಕ್ ಕಟ್ ಮಾಡಿಸಿ ಜಸ್ಟ್ ಸೆಲೆಬ್ರೇಷನ್ ಮಾಡ್ತೀವಿ ಅಷ್ಟೇ. ಈ ಸಲಿನೂ ಅಷ್ಟೇ, ನಮ್ಮ ಅತ್ತೆ ಮಾವ ನಮ್ಮಮ್ಮ ಎಲ್ಲ ಬರ್ತಾಯಿದ್ದಾರೆ. ಒಂದು ಕೇಕ್ ಕಟ್ ಮಾಡಿಸಿ ಹಾಗೆ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಅವಳು ಸ್ಕೂಲಿಗೆ ಕೇಕ್ ಕೊಟ್ಟು ಕಳಿಸಿರಲಿಲ್ಲ, ಚಾಕ್ಲೇಟ್ಸು, ಬಿಸ್ಕೆಟ್ಸು, ಏನೇನೋ ವೇಪರ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೆ. ಇವಾಗ ಕೇಕ್ ತಗೊಂಡು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಕೇಕ್ ಇಸ್ಕೊಂಬರ್ಬೇಕು. ಕೇಕ್ ಇಸ್ಕೊಂಡು ಸ್ಕೂಲ್ ಹತ್ರ ಕೊಟ್ಟು ಬರ್ತೀನಿ ಹೋಗಿ. ನನ್ನ ಮಗಳಿಗೆ ಸರ್ಪ್ರೈಸ್ ಎಲ್ಲ ಕೊಡೋಣ ಅಂದರೆ ಇನ್ನೂ ಗೊತ್ತಾಗಲ್ಲ ಪಾಪ. ಇವಾಗ 4 ತುಂಬಿ 5 ವರ್ಷಕ್ಕೆ ಕಾಲಿಡ್ತಿದ್ದಾಳೆ. ಮಕ್ಕಳಲ್ವಾ, ಇನ್ನು ಬರೀ ಕೇಕ್ ಕಟ್ಟಿಂಗ್ ಒಂದು ಗೊತ್ತಾಗುತ್ತೆ ಅಷ್ಟೇ. ಸರ್ಪ್ರೈಸ್ ಎಲ್ಲ ಇನ್ನೂ ಫೀಲ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅವಳಿಗೆ ಖುಷಿ ಆಗೋ ಥರ ಟೈಮ್ ಸ್ಪೆಂಡ್ ಮಾಡಿಸ್ತೀನಿ ಅಷ್ಟೇ ಅವತ್ತಿನ ದಿನ. ಅದು ಬಿಟ್ಟು ಬೇರೆ ಥರ ಎಲ್ಲ ಏನು ಸೆಲೆಬ್ರೇಷನ್ ಮಾಡಲ್ಲ. ಮೊದಲನೇ ವರ್ಷ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದು. ಅದಾದಮೇಲೆ 2ನೇ ವರ್ಷ 3ನೇ ವರ್ಷ ಎಲ್ಲ ಮನೆಯಲ್ಲೇ ಕೇಕ್ ಕಟ್ ಮಾಡಿಸೋದು. ಅವಳಿಗೆ ಖುಷಿ ಆಗುತ್ತೆ ಅಂತ ಅಷ್ಟೇ. ಈ ಸಲಿನೂ ಅಷ್ಟೇ. ಈ ಸಲ ಸ್ವಲ್ಪ ಸ್ಪೆಷಲ್ಲು. ನಮ್ಮ ಅತ್ತೆ ಮಾವ, ನನ್ನ ಮೈದ್ನ, ನಮ್ಮಮ್ಮ ಎಲ್ಲ ಬರ್ತಾ ಇದ್ದಾರೆ. ಅವಳಿಗೆ ಖುಷಿ ಆಗುತ್ತೆ, ಯಾಕಂದರೆ ಇವಾಗ ಅವಳಿಗೆ ತಾತ ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಒಂದು ಕಡೆ ಹೋದರೆ ಅವಳು ಒಂಥರ ಎಕ್ಸೈಟ್ಮೆಂಟಲ್ಲಿ ತುಂಬಾ ಕುಣಿತಿರ್ತಾಳೆ, ಖುಷಿ ಪಡ್ತಾಳೆ. ಅದಕ್ಕೋಸ್ಕರ ಅವ್ರನ್ನೆಲ್ಲ ಬರೋಕ್ಕೆ ಹೇಳಿದ್ದೀನಿ. ಈಗ ಗೊತ್ತಾಗುತ್ತಲ್ಲ, ನನ್ನ ತಾತ ಅಜ್ಜಿ ಚಿಕ್ಕಪ್ಪ ಅವ್ರ ಜೊತೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಪಡ್ತಾಳೆ. ಅದಕ್ಕೆ ಎಲ್ಲರೂ ಲಂಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಗೊತ್ತಿಲ್ಲ ಹೇಗೋಗುತ್ತೆ ಇವತ್ತಿನ ದಿನ, ಅವಳು ಹೇಗಿರ್ತಾಳೆ ಅಂತ ಗೊತ್ತಿಲ್ಲ. ಪಾಪ ಮಂಡಿ ಬೇರೆ ಊದಿಸ್ಕೊಂಡ್ಬಂದಿದ್ದಾಳೆ. ನೆನ್ನೆ ಸ್ಕೂಲಲ್ಲಿ ಅವ್ರ ಮ್ಯಾಮು ಚಾಕ್ಲೇಟ್ ಕೊಡೋಕ್ಕೆ ಅಂತ ಕರೆದಿದ್ದಾರೆ. ಖುಷಿಗೆ ಓಡೋಗಿದ್ದಾಳೆ. ಬಿದ್ದು ಮಂಡಿ ಎಲ್ಲ ಏಟ್ ಮಾಡಿಕೊಂಡು ಬಂದಿದೆ ಪಾಪ. ಫಸ್ಟ್ ಟೈಮ್ ಅವಳು ಹುಟ್ಟಾಗಿಂದ ಇದುವರೆಗೂ ಅವಳಿಗೆ ರಕ್ತ ಬರೋ ರೀತಿ ಬೀಳ್ಸಿರ್ಲಿಲ್ಲ, ಅವಳು ಬಿದ್ದಿರಲಿಲ್ಲ. ತುಂಬಾ ಬೇಜಾರಾಗ್ತಿತ್ತು. ಇವತ್ತು ಬರ್ಡೇ, ನೆನ್ನೆ ಬಿದ್ದು ಬಂದಿದ್ದಾಳಲ್ಲ, ಮಂಡಿ ಎಲ್ಲ ಕಿತ್ಕೊಂಡು ರಕ್ತ ಬೇರೆ ಬಂದಿದೆ, ತುಂಬ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ ಅಂತ. ಅವಳು ಫಸ್ಟ್ ಟೈಮ್ ಬಿದ್ದು ಮಂಡಿ ಏಟ್ ಮಾಡ್ಕೊಂಡಿರೋದು. ಬೇಜಾರಾಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಆದರೆ ಅವಳು ಬಿದ್ದು ಏಟ್ ಬಂದಿದ್ದಾಳೆ. ಕೋಪ ಮಾತ್ರ ವಿನು ಮೇಲೆ. ವಿನನ್ ಕಂಡ್ರೆ ಆಗ್ತಿಲ್ಲ ಅವಳಿಗೆ. ನೆನ್ನೆಯಿಂದ ಹೊಡಿತಾಳೆ. ಅವಳು ನೋವು ಅವಳಿಗೆ ಪಾಪ. ಇವನ್ ಮೇಲೆ ಕೋಪ ತೀರಿಸ್ಕೊತಾ ಇದ್ದಾಳೆ. ನೋಡಿ, ನನ್ನ ಮಗಳು ಬರ್ತ್ಡೇ ವಿಡಿಯೋನ ತುಂಬಾ ಲೇಟಾಗಿ ಹಾಕ್ತಿದ್ದೀನಿ, ಯಾಕಂದರೆ ಆವಾಗಲೇ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಅಂದ್ಬಿಟ್ಟು ಪೆನ್ಡ್ರೈವ್ಗೆ ಕಾಪಿ ಮಾಡಿಟ್ಟಿದ್ದೀನಿ. ನನ್ನ ಮಗಳು ಏನು ಮಾಡಿಬಿಟ್ಟಿದ್ದಾಳೆ, ಆ ಪೆನ್ಡ್ರೈವ್ನ ತೊಗೊಂಡೋಗಿ ಕಾಟ್ ಕೆಳಗಡೆ ಎಸ್ಬಿಟ್ಟಿದ್ಲು. ಸೀರಿಯಸ್ಲಿ ಇಷ್ಟು ದಿನ ಹುಡುಕಿ ಸಿಕ್ಕೇ ಇರಲಿಲ್ಲ ಅದು. ಆಮೇಲೆ ಇಲ್ಲ, ಆ ಪೆನ್ಡ್ರೈವ್ ಹುಡುಕ್ಲೇಬೇಕು ಅಂತ ಹೇಳಿ ನೀಟಾಗಿ ಸರ್ಚ್ ಮಾಡಿದಾಗ ಕಾಟ್ ಕೆಳಗಡೆ ಅದ್ರದ್ದು ಕಾಟ್ದು ಏನಿರುತ್ತೆ ಕಾಲಿರುತ್ತಲ್ಲ, ಆ ಸಂದಿಲ್ ಸಿಗಾಕೊಂಡಿತ್ತು. ಸೊ ಫೈನಲಿ ಪೆನ್ಡ್ರೈವ್ ಸಿಕ್ತು. ತುಂಬಾ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಇತ್ತು ಅದರಲ್ಲಿ. ತುಂಬಾ ವ್ಲಾಗ್ ಮಾಡಿಟ್ಟಿದ್ದೆ, ಮಿಸ್ ಆಯಿತು ಅಂತ ತುಂಬಾ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. ನಾನು ವಿಡಿಯೋ ಮಾಡಿದ ತಕ್ಷಣ ನನ್ನ ಫೋನಲ್ಲಿ ಸ್ಟೋರೇಜ್ ಇರಲ್ಲ ಅಂತ ಅಂದ್ಬಿಟ್ಟು ಎಡಿಟ್ ಮಾಡಿ ವಾಯ್ಸ್ ಕೊಡೋಕ್ಕಿಂತ ಮುಂಚೆನೇ ನಾನು ಪೆನ್ಡ್ರೈವ್ ಥ್ರೂ ಲ್ಯಾಪ್ಟಾಪಿಗೆ ಕಾಪಿ ಮಾಡ್ತೀನಿ. ಸೊ ನಾನು ಇನ್ನೂ ಕಾಪಿನೇ ಮಾಡ್ಕೊಂಡಿರಲಿಲ್ಲ. ಮಕ್ಕಳಿದ್ರೆ ಗೊತ್ತಲ್ಲ, ಯಾವ ವಸ್ತುಗಳು ಮನೇಲಿ ನೆಟ್ಟಿಗೆ ಇರೋದಿಲ್ಲ. ಹಾಗೆ ಮನಸ್ವಿ ಏನೇನಂದು ಸಣ್ಣ ಪುಟ್ಟ ಥಿಂಗ್ಸ್ ಇಟ್ಕೊಂಡು ಆಟ ಆಡ್ತಿರ್ತಾಳೆ. ಹಾಗೆ ಪೆನ್ಡ್ರೈವ್ ಇಟ್ಕೊಂಡು ಬಿಸಾಕ್ಬಿಟ್ಟಿದ್ಲು.
ಸದ್ಯ ಫೈನಲಿ ಸಿಕ್ತು ನನಗೆ. ನನ್ನ ಮಗಳು ಬರ್ಡೇ ವಿಡಿಯೋ ಮಿಸ್ ಆಯ್ತಲ್ಲಪ್ಪ ಅಂತ ತುಂಬಾ ಫೀಲ್ ಆಗ್ತಿತ್ತು ನನಗೆ. ಫೈನಲಿ ಸಿಕ್ತು, ಖುಷಿ ಆಯಿತು ನನಗೆ. ಅದಕ್ಕೆ ಈ ವಿಡಿಯೋ ಪೋಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ತುಂಬ ವೀಡಿಯೋಸ್ಗಳಿದೆ, ಗೊತ್ತಿಲ್ಲ ಯಾವಾಗ ಎಡಿಟ್ ಮಾಡಿ ಹಾಕ್ತೀನಿ ಅಂತ. ಯಾಕಂದರೆ ಆ ಟೈಮಲ್ಲೇ ಹಾಕ್ಬಿಟ್ರೆ ಅದು ಚೆನ್ನಾಗಿರುತ್ತೆ, ಸ್ವಲ್ಪ ಟೈಮ್ ಕೊಟ್ಟರೆ ಚೆನ್ನಾಗಿರಲ್ಲ. ನೋಡಿ ಈ ಥರ ಆಗಿಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳಿಗೆ ಸ್ಕೂಲಿಗೆ ಕೇಕು ಮತ್ತು ಸ್ವೀಟ್ಸು ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಕಳಿಸಿದೆ. ಸ್ಕೂಲಲ್ಲಿ ಒಂದ್ಸಲ ಕೇಕ್ ಕಟ್ಟಿಂಗ್ ಮಾಡಿಸಿ, ಜೊತೆಗೆ ಮಕ್ಕಳಿಗೆಲ್ಲ ಸ್ವೀಟ್ಸು ಕೇಕ್ಸು ಎಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಅವಳು ಸ್ಕೂಲಿಂದ ಬಂದ ತಕ್ಷಣ ನಾವು ಲಂಚಿಗೆ ಪ್ಲ್ಯಾನ್ ಮಾಡಿದ್ವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು, ಓಕೆ ಎಲ್ಲರೂ ಲಂಚಿಗೆ ಹೋಗೋಣ ಫ್ಯಾಮಿಲಿ ಎಲ್ಲ ಅಂತ. ನಮ್ಮ ಅತ್ತೆ ಮಾವ ಮತ್ತು ನನ್ನ ಮೈದ್ನ, ಅವ್ರ ಫಿಯಾನ್ಸಿ, ಅವರಮ್ಮ ಎಲ್ಲ, ನಮ್ಮಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ಕೋಸ್ಟಲ್ ಜುವೆಲ್ಗೆ. ಇದು ನಮ್ಮ ಮೈಸೂರು ಭೋಗದಲ್ಲಿರೋದು, ಹರ್ಷ ಬಾರ್ ಹತ್ರ ಇದೆ. ಸೊ ಫ್ಯಾಮಿಲಿ ಎಲ್ಲ ಹೋದ್ವಿ. ಮನಸ್ವಿ ಬರ್ಡೇ ಅಲ್ವಾ, ಸೆಲೆಬ್ರೇಟ್ ಮಾಡುವ ಅಂತ. ಯಾಕಂದರೆ ನಮಗೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕೇನು ಅಷ್ಟು ಇಷ್ಟ ಆಗೋಲ್ಲ, ಯಾಕಂದರೆ ಅವಳು ಇನ್ನೂ ಫೀಲ್ ಮಾಡಲ್ಲ. ಆದರೆ ಈ ಥರ ತಾತ ಅಜ್ಜಿ ಎಲ್ಲ ಜೊತೇಲಿದ್ದರೆ ಅವಳು ಖುಷಿ ಆಗುತ್ತೆ. ಸೊ ಹಾಗೆ ಆಲ್ರೆಡಿ ಸ್ಕೂಲಿಗೆಲ್ಲ ಕೇಕ್ ಕೊಟ್ಟು ಕಳಿಸಿದ್ದು, ಕಟ್ ಮಾಡಿದ್ಲು. ಮತ್ತು ಇಲ್ಲೊಂದು ಕೇಕ್ ಕಟ್ ಮಾಡಿಸೋಣ ಅಂತ ಒಂದು ಚಿಕ್ಕದು ಕೇಕ್ ತೊಗೊಂಡು ಹೋಗಿದ್ದು. ನೋಡಿ ನಮ್ಮ ಮಾವಂಗೆ ಖುಷಿ ನನ್ನ ಮಗಳನ್ನ ನೋಡ್ತಾ. ಅವಳನ್ನ ನೋಡಿಕೊಂಡು ನಗ್ತಾಯಿದ್ರು. ಅವಳು ಕೇಕ್ ಮೇಲಿರೋ ಚಾಕ್ಲೇಟ್ಸ್ ಎಲ್ಲ ಎತ್ಕೊಂಡು ತಿಂತಾಯಿದ್ಲು. ಅವ್ರ ಚಿಕ್ಕಪ್ಪ ಜೊತೆ ಆಟ ಆಡಿಕೊಂಡು ಕಟ್ ಮಾಡೋ ತನಕ ಬಿಡ್ತಾನೇ ಇರಲಿಲ್ಲ. ಹಾಗೆ ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಒಳ್ಳೊಳ್ಳೆ ಫುಡ್ ಆರ್ಡರ್ ಮಾಡಿದ್ವಿ, ತಿಂದ್ವಿ. ನಾನು ಹೇಳೋದು ಒಂದೇ, ನಾವು ಕಷ್ಟಪಟ್ಟು ದುಡಿಯೋದು ಯಾರಿಗೋಸ್ಕರ? ನಮ್ಮ ಫ್ಯಾಮಿಲಿ ಖುಷಿಗೋಸ್ಕರ. ಸೊ ನಮ್ಮ ಫ್ಯಾಮಿಲಿ ಖುಷಿನ ಒಂದು ಒಳ್ಳೆ ಗುಡ್ ಎನ್ವಿರ್ನಾಮೆಂಟ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಅಪರೂಪಕ್ಕಾದರೂ ಒಂದ್ಸಲ ಹಿಂಗೆಲ್ಲ ಸೇರಿಕೊಂಡು ಹೊರಗಡೆ ಹೋಗಿ ಒಂದು ಈ ಥರ ಖುಷಿಯಾಗಿ ಒಂದೇ ಟೇಬಲಲ್ಲಿ ಕೂತು ಊಟ ಮಾಡೋದ್ರಿಂದ ನಮ್ಮಲ್ಲಿರೋ ಬಾಂಧವ್ಯನೂ ಜಾಸ್ತಿ ಬೆಳೆಯುತ್ತೆ. ಎಲ್ಲರೂ ಒಂಥರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಚೆನ್ನಾಗಿರ್ತೀವಿ. ಸೊ ನನಗೆ ಈ ಥರ ಸ್ವಲ್ಪ ಫ್ಯಾಮಿಲಿ ಜೊತೆ ಅವಾಗವಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ನಮ್ಮ ಮಾವಂಗೆ ಖುಷಿ, ಅವರು ಒಂಥರ ಹೆಡ್ ಆಫ್ ದಿ ಫ್ಯಾಮಿಲಿ ಥರ, ಮಧ್ಯ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ ಮಧ್ಯ ಕೂತ್ಕೊಂಡು ಎಲ್ಲನೂ ನೋಡ್ಕೊಂಡು ಫೀಲ್ ಮಾಡ್ತಾರೆ. ನಮಗೆ ನೋಡೋಕ್ಕೆ ಖುಷಿ ಆಗುತ್ತೆ. ನಮ್ಮ ಮನಸ್ವಿ ಅಂತೂ ಫುಲ್ಲು ಕೋತಿ ಚೇಷ್ಟೆ ಥರ ಆಡ್ತಾಯಿದ್ಲು. ಅವಳಿಗಂತೂ ಖುಷಿಗೆ ಓವರ್ ಎಕ್ಸೈಟ್ಮೆಂಟಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅಂತ ಗೊತ್ತಾಗದೆ, ಮಕ್ಳದ್ದು ಗೊತ್ತೇ ಇರುತ್ತಲ್ಲ ಚೇಷ್ಟೆ ಬುದ್ಧಿ, ಆ ಥರ. ಅವಳಿಗಂತೂ ಸಖತ್ ಎಂಜಾಯ್ ಮಾಡ್ತಾಳೆ. ಅದರಲ್ಲೂ ತಾತ ಅಜ್ಜಿ ಎಲ್ಲ ಇದ್ಬಿಟ್ರಂತೂ ಅವಳಿಗಂತೂ ಫುಲ್ಲು ಖುಷಿಯಾಗುತ್ತೆ. ಒಂಥರ ಆ ಖುಷಿಗೆ ಹೇಗೆ ಬಿಹೇವ್ ಮಾಡಬೇಕು ಅಂದರೆ ನೋಡಿ ಹೆಂಗೆ ಆಡ್ತಿದ್ದಾಳೆ, ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾಳೆ. ಅವಳ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದೇ ಹಂಗೆ ನನ್ನ ಮಗಳು. ಒಂಥರ ಆಟ, ಮುದ್ದು ಜಾಸ್ತಿ. ಮಕ್ಕಳೇ ಅಂದರೆ ಹಾಗೆ ಅಲ್ವಾ, ಅವ್ರ ಖುಷಿಗೋಸ್ಕರನೇ ತಾನೇ ನಾವು ಇಷ್ಟೆಲ್ಲ ಮಾಡೋದು. ಒಂಥರ ಖುಷಿಯಾಗುತ್ತೆ. ನಮ್ಮಮ್ಮ ಮತ್ತು ನನ್ನ ಕೋ-ಸಿಸ್ಟರ್ ಅಮ್ಮ, ನಮ್ಮ ಅತ್ತೆ, ನನ್ನ ಮೈದ್ನ, ನಮ್ಮ ವೀನು ಎಲ್ಲರೂ ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಾತುಕತೆ ಆಡಿಕೊಂಡು ಒಂದು ಫನ್ ಮೂಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ತುಂಬಾ. ನಾನು ತುಂಬ ಜನನ ಅಬ್ಸರ್ವ್ ಮಾಡಿದ್ದೀನಿ. ಒಂದು ಫ್ರೆಂಡ್ಸ್ ಜೊತೆ ತುಂಬಾ ಮಿಂಗಲ್ ಆಗ್ತಾರೆ, ಒಂದು ಲಂಚ್ ಮಾಡ್ತಾರೆ, ಡಿನ್ನರ್ ಮಾಡ್ತಾರೆ,
ಪಾರ್ಟೀಸ್ ಮಾಡ್ತಾರೆ, ಫ್ಯಾಮಿಲಿ ಜೊತೆ ಮಿಂಗಲ್ಲೇ ಆಗಲ್ಲ. ನಾನು ಹೇಳೋದಿಷ್ಟೇ ಕಣ್ರಿ, ಅಟ್ಲೀಸ್ಟ್ ಎಲ್ಲ ಸಲಿನೂ ಮಾಡಿ ಅಂತ ಹೇಳಲ್ಲ, 6 ತಿಂಗಳಿಗೋ 3 ತಿಂಗಳಿಗೋ ವರ್ಷಕ್ಕೋ ಒಂದ್ಸಲ ಈ ಥರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹೊರಗಡೆನೇ ಹೋಗಿ ಪಾರ್ಟಿ ಮಾಡಬೇಕು, ಊಟ ಮಾಡಬೇಕು ಅಂತೇನಿಲ್ಲ. ಒಂದ್ಸಲ ಫ್ಯಾಮಿಲಿ ಈ ಥರ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡೋದ್ರಿಂದ ಯಾರಲ್ಲೂ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ, ಒಂದು ಬಾಂಡಿಂಗ್ ಇರುತ್ತೆ, ಒಂದು ರಿಲೇಷನ್ಶಿಪ್ಪು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರನ್ನೂ ಒಂದ್ಸಲ ಆಚೆ ಕರ್ಕೊಂಡೋಗಿ ಈ ಥರ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಮಜಾನೇ ಬೇರೆ ಇರುತ್ತೆ. ಒಂಥರ ನೋಡಿ, ನನ್ನ ಮಗಳಿಗೂ ಅವಳು ಏನು ತಿಂತಾಯಿಲ್ಲ, ಬಟ್ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಎಷ್ಟು ಎಂಜಾಯ್ ಮಾಡ್ತಿದ್ಲು ಅಂದರೆ ಅವ್ರ ಜೊತೆ. ಅವಳಿಗೆ ಅವರು ಅಲ್ಲಿ ಆ ಪ್ಲೇಸಲ್ಲಿ ಇರೋದೇ ಅವಳಿಗೆ ತುಂಬ ಖುಷಿ. ಅವ್ರನ್ನ ನೋಡ್ಕೊಂಡು ಆಟಾಡೋದೇ ಒಂದು ಖುಷಿ ಆಗ್ಬಿಟ್ಟಿತ್ತು. ಮಕ್ಳಿಗೆ ಇನ್ನೇನು ಬೇಕು, ಅವಕ್ಕೆ ಒಂದು ಏನು ಗೊತ್ತೇ ಇರಲ್ಲ, ನಾವು ಏನು ಹೇಳ್ಕೊಡ್ತೀವೋ ನಾವು ಏನು ಕಲಿಸ್ತೀವೋ ಅದನ್ನು ಕಲ್ತ್ಕೊತವೆ ಅಷ್ಟೇ. ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟೇ ಹೇಳೋದು. ಯಾವಾಗಲೂ ಅಲ್ಲದೆ ಹೋದರೂ ಅಪರೂಪಕ್ಕೊಂದ್ಸಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ಸ್ಟಾಗ್ರಾಮಲ್ಲಿ ಭವಾನಿ ಮಂಜೇಶ್ ಗೌಡ ಅಂತ ಇದೆ, ಫಾಲೋ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ಮನಸ್ವಿ ಪ್ರಪಂಚ ಅಂತ ಪೇಜ್ ಇದೆ, ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು.